ಆಕಾಶ್ ಸಿನಿಮಾ ನಾನು ತುಂಬ ಸಲ ನೋಡಿದ್ದೆ ಆವಾಗಲೇ. ಸೊ ಆ್ಯಂಡ್ ಅಂದರೆ ಟಿ ವಿಲಿ, ಎಸ್ಪೆಷಲಿ ಟಿ ವಿಲಿ, ಬಿಕಾಸ್ ಅವಾಗೆಲ್ಲ ನಾವೆಲ್ಲ ತುಂಬ ಪುಟ್ಟೋರಲ್ವ. ಆ್ಯಂಡ್ ತುಂಬ ಖುಷಿ ಆಗುತ್ತೆ ಬಿಕಾಸ್ ನನಗೆ ಸಿನ್ಸ್ ಮೈ ಚೈಲ್ಡ್ಹುಡ್ ನನ್ನ ಫೇವ್ರೆಟ್ ಹೀರೋಯಿನ್ ಅದು ರಮ್ಯಾ ಅವರು ಆ್ಯಂಡ್ ನಮ್ಮ ರಚಿತಾ ರಾಮ್ ಅವರು. ಸೊ ಅಫ್ಕೋರ್ಸ್ ಲೈಕ್ ಆಫ್ಟರ್ ಲಾಂಗ್ ಟೈಮ್ ರಮ್ಯಾ ಮ್ಯಾಮ್ನ ಆನ್ ಸ್ಕ್ರೀನ್ ನೋಡೋಕ್ಕೆ, ಆ್ಯಂಡ್ ಎಸ್ಪೆಷಲಿ ದಟ್ ಸಾಂಗ್ ಆಹಾ ಎಂತ ಆ ಕ್ಷಣ ನಂಗೆ ತುಂಬ ಇಷ್ಟ. ಸೊ ಆಮೇಲೆ ನಮ್ಮ ಅಪ್ಪು ಸರು ಅವ್ರನ್ನ ಮರೆಯೋಕ್ಕೆ ಆಗಲ್ಲ. ಬಟ್ ಅದೇ ಅವ್ರ ಸಿನಿಮಾ ಅಂತ ಥಿಯೇಟರ್ ನೋಡಿದಾಗ ಅವ್ರು ಇರಬೇಕಿತ್ತು ಅಂತ ಆ ಬೇಜಾರಾಯಿತು ಇನ್ಫ್ಯಾಕ್ಟ್. ಬಟ್ ತುಂಬ ಖುಷಿ ಆಯಿತು ಆಫ್ಟರ್ ಲಾಂಗ್ ಟೈಮ್ ಸರ್ನ ನೋಡಿದ್ದಕ್ಕೆ ಆ್ಯಂಡ್ ನಮ್ಮ ರಮ್ಯಾ ಮ್ಯಾಮ್ನ ಅವರೊಟ್ಟಿಗೆ ನೋಡಿದ್ದಕ್ಕೆ ಸಿನಿಮಾಲಿ. ಸೊ ಐ ಫೀಲ್ ಸೋ ಗುಡ್, ಚೆನ್ನಾಗಿತ್ತು. ಥ್ಯಾಂಕ್ ಯು. ಅದೇ ದಟ್ ಕಲರ್ ಗ್ರೇಡಿಂಗ್ ಏನು ಮಾಡಿದೆ, ಕಲರ್ ಗ್ರೇಡಿಂಗ್ ಮತ್ತು ಅಪ್ಪು ಸರ್ ಸಿನಿಮಾ ಅಂದರೆ ಆ ಜೋಶ್ ಆ್ಯಂಡ್ ಎಷ್ಟು ಜನ ಅಪ್ಪ ಅಂದರೆ ವಿತೌಟ್ ಎನಿ ಪ್ರಮೋಷನ್ ಆಲ್ರೆಡಿ ರಿಲೀಸ್ ಆದಂಥ ಸಿನಿಮಾ ಮತ್ತೆ ರಿಲೀಸ್ ಆದಾಗ ಅವ್ರಿಗಿರೋ ಕ್ರೇಜ್ ಕೇಳಿಸಿದೆ ಅನಿಸುತ್ತೆ. ಸೊ ಅದು ಅವ್ರಿಗಿರೋ ಫ್ಯಾನ್ ಬೇಸ್. ಸೊ ಅವ್ರು ಯಾವಾಗಲೂ ಅಭಿಮಾನಿಗಳೇ ಅವ್ರ ದೇವರು ಅಂದ್ಕೊಂಡಿದ್ದಾರೆ. ಸೊ ಆ ದೇವಸ್ಥಾನದಲ್ಲೇ ದೇವರಿಗೆ ಈಕ್ವಲ್ ಆಗಿ ಅಪ್ಪು ಸರ್ ಕೂಡ ಇವಾಗ ಎಲ್ಲರೂ ಮನದಲ್ಲಿ ಹಾಗೆ ಮನೇಲಿ ಇರ್ತಾರೆ ಯಾವಾಗಲೂ. ನನಗೆ ಅದೇ ನಂಗೆ ತುಂಬ ಇಷ್ಟ ಆಗಿದ್ದಂದರೆ ಆ್ಯಂಡ್ ಹಾರ್ಟಿಗೆ ಟಚ್ ಆಗಿದ್ದಂದರೆ ರಮ್ಯಾ ಅವ್ರು ಪ್ರಪೋಸ್ ಮಾಡಿದಾಗ ಅವರು ಒಪ್ಕೊಳ್ಳಲ್ಲ. ಅದು ಇಟ್ ಫೀಲ್ಸ್ ಬ್ಯಾಡ್ ಅಲ್ಲ. ಒಂದು ಹುಡುಗಿಗೆ ಒಂದು ಹುಡುಗಂಗೆ ಅಷ್ಟು ಚೆನ್ನಾಗಿರೋ ಹುಡುಗಿ ಹೋಗಿ ಪ್ರಪೋಸ್ ಮಾಡಿದಾಗ ಅಂದರೆ ರಿಜೆಕ್ಟ್ ಮಾಡಿದಾಗ ಬೇಜಾರಾಗುತ್ತೆ. ಮತ್ತು ಒಂದಾದ್ರಲ್ಲ, ಸೊ ಅಷ್ಟೇ. ಹ್ಯಾಪಿ ಎಂಡಿಂಗ್, ಲೈಫಲ್ಲಿ ಹ್ಯಾಪಿ ಎಂಡಿಂಗ್ ಇರಬೇಕು. ಥ್ಯಾಂಕ್ ಯು ಸೊ ಮಚ್. ಸರ್ ಇದು ಹೊಸ್ದಾಗಿ ಮತ್ತೆ ಇನ್ನೊಂದು ಸರಿ ಫ್ರೆಶ್ ಆಗಿ ನೋಡ್ದಂಗೆ ಅನಿಸ್ತು. ಯಾಕಂದರೆ ಸುಮಾರು ಸರಿ ನೋಡಿರ್ತೀವಿ ನಾವು, ಸುಮಾರು ಸರಿ ಟಿ ವಿಲಿ ಮೊಬೈಲಲ್ಲಿ ಎಲ್ಲ ನೋಡಿರ್ತೀವಿ. ಬಟ್ ಥಿಯೇಟ್ರಿಗೆ ಬಂದು ಕೂತ್ಕೊಂಡಾಗಿ ಅವ್ರ ಎಂಟ್ರಿ ಇದೆ ನೋಡಿ, ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕಂದರೆ ಅವ್ರು ಇಲ್ಲ ಅಂತ ನಾವು ಯಾವತ್ತೂ ತಿಳ್ಕೊಂಡಿಲ್ಲ. ಆದರೆ ಪ್ರತಿ ಸರಿ ಅವ್ರದ್ದು ಹೊಸ ಫಿಲಮ್ ರಿಲೀಸ್ ಆದಾಗ ಕೂಡ ಹೊಸ್ತನ ಒಂದು ತರ್ತಾಯಿದ್ರು. ಅಂದರೆ ಯಾರೂ ನೋಡದೇ ಇರೋ ಹಾಗೆ ಇಲ್ಲ, ಪ್ರತಿ ಒಂದು ಕುಟುಂಬ ಸಮೇತ ಬಂದು ನೋಡೋ ಥರ ಒಂದು ಫಿಲ್ಮ್ ಮಾಡ್ತಾಯಿದ್ರು. ಅದನ್ನು ತುಂಬ ಮಿಸ್ ಮಾಡ್ಕೋತೀವಿ. ಅದನ್ನೊಂದು ಬಿಟ್ಟರೆ ಬೇರೆ ಏನೂ ಮಿಸ್ ಮಾಡ್ಕೊಳ್ಳಲ್ಲ. ಯಾಕಂದರೆ ಕೊನೆಯದಾಗ ಅಷ್ಟೇ ಒಂದು ಹೀರೋಯಿನ್ ತಂದೆ ಒಂದು ಮಾತು ಹೇಳ್ತಾರೆ, ನಿಮ್ಮನ್ನ ನೋಡಿದ್ರೆ ನಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದೊಂದು ಮಾತು ಸಾಕು ಅವರ ಯೋಗ್ಯತೆ ಏನು ಅಂತ ಅದ್ರ ಮೇಲ್ಗಡೆ ಕರ್ಕೊಂಡೋಗುತ್ತೆ ಅವ್ರಿಗೆ. ಬಟ್ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಯಾವುದೇ ಫಿಲಮ್ ಆಗಲಿ ರಿಲೀಸ್ ಆಗ್ತಾನೇ ಇರಬೇಕು. ಅವರಿಲ್ಲ ಅಂತ ಯಾವತ್ತೂ ತಿಳ್ಕೊಂಡಿಲ್ಲ, ಎಲ್ಲರ ಹಾರ್ಟಲ್ಲೂ ಇದೇ ಇದ್ದಾರೆ. ಜೈ ಅಪ್ಪು ಬಾಸ್. ಎಷ್ಟು ಖುಷಿ ಇದೆ ಅಂದರೆ ನಾವು ಕಾಲೇಜ್ ಟೈಮಲ್ಲಿ ನೋಡಿದ್ದು, ಆವಾಗ ರಿಲೀಸ್ ಆಗೋದಕ್ಕೆ ಕಾಯ್ತಾ ಇದ್ವಿ. ನಾವು ಅವಾಗ PUC ಯಲ್ಲಿದ್ವಿ. ಎವ್ರಿ ಡೇ ನಮ್ಮ ಲೆಕ್ಚರರ್ ನೆನಪಿಸ್ತಾಯಿದ್ರು, ನಾವೇನಾದರೂ ಕೇಳಿಸ್ಕೊತಾ ಇಲ್ಲ ಪಾಠ ಅಂದರೆ ಅವ್ರು ಹೇಳೋರು, ಆಕಾಶ್ ಸ್ಕೈ ಇಸ್ ದ ಲಿಮಿಟ್, ಇನ್ನೂ ಟೈಮ್ ಇದೆ ಅಮ್ಮ ಫಿಲಮ್ ರಿಲೀಸ್ ಆಗೋದಕ್ಕೆ, ನೀವು ಇವಾಗ ಪಾಠ ಕೇಳಿಸ್ಕೊಳ್ರಿ ಅನ್ನೋರು. ಸೊ ನಾವು ನೀನೇ ಸಾಂಗ್ ನೋಡೋದಕ್ಕೋಸ್ಕರನೇ ಆಗಲೇ 5 ಸಲ ಹೋಗಿದ್ದೀವಿ. ನಾವು 3 ಜನ, ನಾವು 5 ಸಲ ನೋಡಿದ್ದೀವಿ ಫಿಲಮ್ ಆವಾಗಲೇ. ಸೊ ಇವಾಗ ಆ ಮೆಮೊರೀಸ್ ಎಲ್ಲ ಮತ್ತೆ ಬರ್ತಾಯಿತ್ತು. ನಾವು ಫಿಲಮ್ಗೆ ಹೋಗಿದ್ದು ಎಲ್ಲ ಯಾವಾಗ ರಿಲೀಸ್ ಆಗುತ್ತೆ ಅಂತ ಇವರು ಹಾಕಿದ್ರು, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಕಿದ್ರು. ಅವತ್ತೇ ನಾನು ಆಫೀಸ್ಗೂ ರಜಾ ಹಾಕ್ಬಿಟ್ಟೆ. ಸೊ March 13 ಪಕ್ಕ ರಜಾ, ಫಸ್ಟ್ ಶೋನೇ ನೋಡಬೇಕು ಅಂತ. ಸೊ ತುಂಬ ಖುಷಿ ಆಯಿತು ಫಿಲಮ್ ನೋಡಿ. ಹೌದು, PU ಕ್ಲಾಸ್ಮೇಟ್ಸ್. ಅದು ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ನೋಡ್ಬಿಟ್ಟಿದ್ವಿ, ಇವಳಿಗೋಸ್ಕರ ಇನ್ನೊಂದ್ಸಲ ನೀನೇ ಬಿಗ್ ಸ್ಕ್ರೀನಲ್ಲಿ ನೋಡಬೇಕು ಸಾಂಗು ಒಂದು ಇದಕ್ಕೆ ಹೋಗಿದ್ದು. ಸೊ ಈಗ ಹಳೆ ಮೆಮೊರೀಸ್ ಎಲ್ಲ ರಿಕಲೆಕ್ಟ್ ಆಯಿತು, ತುಂಬ ಖುಷಿ ಆಯಿತು. ಅವಾಗ ಕ್ರೇಜ್ ತುಂಬ ಜಾಸ್ತಿ ಇತ್ತು. ಇದಕ್ಕೆ ಇವಾಗಲೂ ಇದೆ, ಇಲ್ಲ ಅಂತಿಲ್ಲ. ಬಟ್ ಅವಾಗಿನ ಕ್ರೇಜೇ ಬೇರೆ. ಇವಾಗೆಲ್ಲ 1 ವೀಕ್ ಓಡಿದ್ರೆ 2 ವೀಕ್ ಓಡಿದ್ರೆ ಹಾಕೊಂಡ್ಬಿಡ್ತಾರೆ, 20 ಡೇಸ್ ಓಡ್ತು ಅಂತ. ಬಟ್ ಅವಾಗೆಲ್ಲ 100 ಡೇಸು 50 ಡೇಸ್ 100 ಡೇಸ್ ಫಂಕ್ಷನ್ಸ್ ಎಲ್ಲ ಹೆಂಗೆ ಮಾಡ್ತಾಯಿದ್ರು, ಎಷ್ಟು ಸೆಲೆಬ್ರೇಷನ್ಸ್ ಇರ್ತಾಯಿತ್ತು ಆ ಟೈಮಲ್ಲಿ. ಆ 2005 2010 ಟೈಮ್ ಫ್ರೇಮಲ್ಲಿ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಈಗಲೂ ಆ ಕ್ರೇಜ್ ಹಾಗೆ ಇದೆ, ಅಪ್ಪೋರ್ ಕ್ರೇಜ್ ಹಾಗೆ ಇದೆ. ನಾನು ಅದನ್ನೇ ಹೇಳ್ತಾ ಇಲ್ಲ. ಸೊ ಇವತ್ತು ಅಪ್ಪೋರು ಇಲ್ಲ, ಅದೊಂದು ಬೇಜಾರು. ಬಟ್ ಯಾವಾಗಲೂ ಅವ್ರು ನಮ್ಮ ಜೊತೆನೇ ಇರ್ತಾರೆ ಅಂತ ನಾವು ಅನ್ಕೋಬೇಕು. ಅವ್ರನ್ನ ಸೆಲೆಬ್ರೇಟ್ ಮಾಡ್ತಾ ಇರೋಣ, ಎವ್ರಿ ಇಯರ್ ಹಿಂಗೆ ಸೆಲೆಬ್ರೇಟ್ ಮಾಡೋಣ. ಇನ್ನೂ ಅವ್ರದ್ದು ಎಲ್ಲ ಮೂವೀಸೂ ರಿಲೀಸ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ವಿ ಮಿಸ್ ಯು. ಹೌದು, ಎಸ್, ಸೇಮ್ ಮೆಮೊರೀಸ್. ಇವತ್ತಿಷ್ಟು ಆ ಟೈಮಲ್ಲಿ ನಾನು ಹೇಗೆ ಬಿಗ್ ಸ್ಕ್ರೀನಲ್ಲಿ ಎಂಜಾಯ್ ಮಾಡೋಣ, ಟಿಲ್ ಡೇಟ್ ಐ ಎಂಜಾಯ್ ಟುಡೇ ಆಲ್ಸೋ.
ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಅಪ್ಪು ಸರ್ ಸಿನಿಮಾ ಅಂತಂದ್ರೆ ಅಲ್ಲಿ ಫ್ಯಾಮಿಲಿ ಆಡಿಯನ್ಸ್ನ ಅಟ್ರಾಕ್ಟ್ ಮಾಡುವಂತಹ ಸಿನಿಮಾ. ಹೌದು. ಲೇಡೀಸ್ಗೆ ಎಸ್ಪೆಷಲಿ ಯಾಕೆ ಅಪ್ಪು ಸರ್ ಅಂದರೆ ತುಂಬ ಇಷ್ಟ ಆಗುತ್ತೆ? ಆ್ಯಕ್ಚುಲಿ ಅವ್ರ ಆ್ಯಕ್ಟಿಂಗ್, ಅವ್ರ ಸ್ಕ್ರೀನ್ ಪ್ರೆಸೆನ್ಸ್, ಅವ್ರ ಸ್ಕ್ರೀನ್ ಮೇಲೆ ಬಂದ್ರೇ ಒಂಥರ ಖುಷಿ ಆಗುತ್ತೆ. ಸೊ ಎವ್ರಿ ಸೀನು, ಅವ್ರದ್ದು ಆ್ಯಕ್ಷನ್ನು, ಅವ್ರ ಡೈಲಾಗ್ಸು ಪ್ರತಿಯೊಂದು ಸೆಲೆಬ್ರೇಟ್ ಮಾಡ್ತೀವಿ. ಎಸ್ಪೆಷಲಿ ಡಾನ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಅವ್ರ ಸ್ಕ್ರೀನ್ ಮೇಲೆ ಬಂದ್ರೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಸ್. ಸೊ ಆಮೇಲೆ ಅವ್ರ ಮೂವೀಸಲ್ಲಿ ಮೆಸೇಜಸ್ ಇರುತ್ತೆ. ಸುಮ್ಮನೆ ಹೊಡಿಬಡಿ, ಸುಮ್ಮನೆ ಫೈಟಿಂಗ್ಸ್ ಎಲ್ಲ ಇರೋದಿಲ್ಲ, ಪ್ಲಸ್ ಮೆಸೇಜಸ್ಸು ಇರುತ್ತೆ. ಖುಷಿ ಆಗುತ್ತೆ ಆ ಮೆಸೇಜಸ್ ಕೇಳೋದಕ್ಕೆ. ಇವತ್ತಿನ ನ್ಯೂಸ್ ಆ್ಯಕ್ಚುಲಿ ಕೇಳಿಸ್ಕೋಬೇಕು ಆ ಮೆಸೇಜಸ್ನ. ಈ ಮೂವಿ, ಈಗ ಆಕಾಶ್ ಮೂವಿ ನಾವು ನೋಡ್ಕೊಂಬಂದ್ವಿ. ಇದರಲ್ಲೇ ಎಷ್ಟೊಂದು ಹೇಳಿದ್ದಾರೆ. ಈಗ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಹೇಳಿದ್ದಾರೆ, ಹೆಂಗೆ ಜೀವನ ಮಾಡಬೇಕು, ಜೀವನದಲ್ಲಿ ಏನು ಮುಖ್ಯ, ಪಾಸಿಟಿವ್ ಆಗಿರಬೇಕು ಅಂತ ಹೇಳಿದ್ದಾರೆ. ಸೊ ಅದೆಲ್ಲ ಮೆಸೇಜಸ್ಸು ಅವ್ರ ಫಿಲಮ್ಸಲ್ಲಿ ಇದ್ದೇ ಇರುತ್ತೆ. ಸೊ ಫ್ಯಾಮಿಲಿ ಆಡಿಯನ್ಸ್ನ ಈಗ ಥಿಯೇಟರ್ ಕರೆತರುವಂತಹ ಒಬ್ಬ ಹೀರೋ ಇಲ್ಲ ಅಂತ ಒಂದು ವಾಯ್ಡ್ ಕಾಡ್ತಾ ಇದೆ ಆ್ಯಕ್ಚುಲಿ. ಖಂಡಿತ. ಆ ಸ್ಥಾನವನ್ನು ಪುನೀತ್ ರಾಜ್ಕುಮಾರ್ ಅವರ ಸ್ಥಾನವನ್ನು ಯಾರು ತುಂಬೋದು? ಮೋಸ್ಟ್ಲಿ ಯಾರು ತುಂಬಕ್ಕೆ ಸಾಧ್ಯ ಇಲ್ಲ ಇಂಡಸ್ಟ್ರೀಲಿ. ಬಟ್ ಸ್ಟಿಲ್ ಇವಾಗ ಅಪ್ಕಮಿಂಗ್ಸ್ ಎಷ್ಟೊಂದಿದ್ದಾರೆ, ರಿಷಬ್ ಶೆಟ್ಟಿ ಅವರೆಲ್ಲ ಇದ್ದಾರೆ. ದೇ ಕ್ಯಾನ್ ಫಿಲ್ ಇಟ್ ಅಪ್. ಬಟ್ ಅವ್ರ ಸ್ಥಾನ ಯಾರು ತುಂಬಕ್ಕಾಗಲ್ಲ. ಇಟ್ ಹೀಲ್ ಬಿ ಫಾರ್ ಎವರ್. ವಿ ಮಿಸ್ ಯು ಅಪ್ಪು. ಮಿಸ್ ಯು ಅಪ್ಪು, ವಿ ಮಿಸ್ ಯು ಅಪ್ಪು. ಅಪ್ಪು ಸರ್ ಸ್ಥಾನವನ್ನು ಯಾರು ತುಂಬೋದು ನಿಮ್ಮ ಪ್ರಕಾರ? ರಿಷಬ್ ಶೆಟ್ಟಿ ಅಂತ ಹೇಳೋದು. ನನಗೆ ಅನ್ಸಿದ ಪ್ರಕಾರ ಯಾರೂ ಇಲ್ಲ ಅಂತ. ಅಪ್ಪುನೇ. ಸೊ ಅವ್ರ ಸ್ಥಾನ ಯಾರು ತುಂಬಕ್ಕಾಗತ್ತೆ. ಅವ್ರ ಜಾಗಕ್ಕೆ ಯಾರು ಬರೋಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಚಿರಸ್ವಿ. ನನಗೆ ಅಪ್ಪು ಅಂದರೆ ತುಂಬಾ ಇಷ್ಟ. ಸ್ಕೂಲ್ ಮುಗಿಸ್ಕೊಂಡು ಅದಕ್ಕೇ ಬಂದಿರೋದು ಮೂವಿ ನೋಡೋದಕ್ಕೆ. ಆಕಾಶ್ ನೀವು ಟಿವಿಲಿ ನೋಡಿದ್ರಾ? ಇಲ್ಲ ನೋಡಿಲ್ಲ. ಯೂಟ್ಯೂಬಲ್ಲಿ ಏನೋ ನೋಡಿಲ್ಲ. ಇಲ್ಲ, ಸಾಂಗ್ ನೋಡಿದ್ದೀನಿ. ನೀನೇ ಟಿವಿಲಿ ನೋಡಿದ್ರೆ ಹಾಂ, ಸಾಂಗ್ ನೋಡಿದ್ದೀನಿ ಅಷ್ಟೇ. ಸಿನಿಮಾ ಹೆಂಗಿತ್ತು? ನಾನು ಸಿನಿಮಾ ನೋಡಿಲ್ಲ. ಹಾಂ ಅಪ್ಪು ಅಂದರೆ ಇಷ್ಟ ನನಗೆ. ಹಾಂ, ತುಂಬ ಇಷ್ಟ. ಬೇರೆ ಯಾವ್ದಾದ್ರು ಸಿನಿಮಾ ನೋಡಿದ್ರೆ? ಅಪ್ಪು ಮತ್ತು ಅಭಿ, ಜೇಮ್ಸ್, ಇದು ಗಂಧದ ಗುಡಿ ಅಷ್ಟೇ ಅನಿಸುತ್ತೆ. ಈಗ ಅಪ್ಪು ಲಾಸ್ಟ್ ಇಯರ್ ರಿಲೀಸ್ ಆಗಿತ್ತು, ನೋಡಿದ್ರಾ ಥಿಯೇಟ್ರಲ್ಲಿ? ನೋಡಿದ್ದೀನಿ. ಹೆಂಗೆ ಅನ್ನಿಸ್ತು? ತುಂಬಾ ಚೆನ್ನಾಗಿತ್ತು. ಅವ್ರದ್ದು ಡ್ಯಾನ್ಸ್ ಫೈಟ್ಸ್ ಎಲ್ಲ ಇಷ್ಟ ಆಗುತ್ತೆ ನಮಗೆ. ಹೇಗೆ ಈಗ ಸ್ಕೂಲಿಗೆ ಬಂಕ್ ಹಾಕಿ ಬಂದಿದ್ದೀರಾ? ಏನೋ ಅನ್ನಲ್ಲ ಸ್ಕೂಲಲ್ಲಿ? ಇಲ್ಲ, ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದೀನಿ. ಇವತ್ತು ಹಾಫ್ ಡೇ ಇತ್ತು. ಓಕೆ. ಈಗ ಆಕಾಶ್ ಫಿಲಮ್ದು ಹಾಡೆಲ್ಲ ಕೇಳಿದ್ದೀರಾ? ಹಿಂಗಿರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ? ಚೆನ್ನಾಗಿರುತ್ತೆ. ಸೊ ಅಪ್ಪು ಫ್ಯಾನ್ಸಿಗೆ ಏನು ಹೇಳ್ತೀರಾ? ಮತ್ತು ಬರ್ತ್ಡೇ ಇದೆ ನಾಡಿದ್ದು, ಮಾರ್ಚ್ 17 ವಿಶ್ ಮಾಡೋದಾದ್ರೆ ಮೊದಲೇ. ಹ್ಯಾಪಿ ಬರ್ಡೇ ಅಪ್ಪು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.